ನನ್ನ ಕಡೆ ಈಗ ಆಲ್ರೆಡಿ ರೈತರು ಬಂದರು, ಅವರು ನೋಡ್ತಾರೆ, ಡೈಲಿ ಬರ್ತಾರೆ, ನೋಡ್ತಾರೆ ಸರ್ ಹಿಂಗೆ ಹೆಂಗೆ ಚೇಂಜ್ ಆಯಿತು, ಮತ್ತು ನೀವು ಯಾವುದು ಎಣ್ಣೆನೂ ಹೊಡೆದಿಲ್ಲ, ಗೊಬ್ಬರನೂ ಹೊಡೆದಿಲ್ಲ, ಒಂದು ರೀತಿ ಹಿಂಗೆ ಹೆಂಗೆ ಅನ್ನೋ ಒಂದು ಕಾಂಪಿಟೇಷನ್. ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತ, ನಮ್ಮೂರು ಸೊಪ್ಪಡ್ಲ. ಈ ವರ್ಷ ನಾನು ಫಸ್ಟ್ ಕಬ್ಬು ಹಚ್ಚಿದ್ದೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಗೌರಿಶಂಕರದ ಸರ್ದ ಇದನ್ನೆಲ್ಲ ಫಾಲೋವರ್ಸ್ ಇದ್ದೆ. ಆಮೇಲೆ ಅವ್ರು ನೋಡ್ತಾ ನೋಡ್ತಾ ನನಗೂ ಸ್ವಲ್ಪ ಏನಾಯಿತು, ಹೌದು ಒಂದು ರೀತಿ ನಾನು ಆರ್ಗ್ಯಾನಿಕ್ ಮಾಡಿ ನೋಡಬೇಕು, ಆದ್ದರಿಂದ ಅದರ ತೂಕ ಮತ್ತು ಕಬ್ಬಿಂದ ಯಾವ ರೀತಿ ಬರ್ತೈತೆ ಅನ್ನೋ ಒಂದು ಕುತೂಹಲನ ಮುಂಚೆಯಿಂದನೂ ಇತ್ತು. ಆಮೇಲೆ ಅವರು ಸ್ವಲ್ಪ ಭೇಟಿ ಮಾಡಿದೆ, ಅವರಿಂದ ನಾನು ಸ್ವಲ್ಪ ಗೌರಿ ಗೊಬ್ಬರ ಅದ್ರ ಬಗ್ಗೆ ನಾನೆಲ್ಲ ಸ್ವಲ್ಪ ತಿಳ್ಕೊಂಡೆ. ಆಮೇಲೆ ತಿಳ್ಕೊಂಡು ನೋಡೋಣ ಅವ್ರು ಹೇಗೆ ಪ್ರಕಾರ ಮಾಡೋಣ ಅಂಥೇಳಿ ನಾನು 3 ಫೂಟ್ಗೊಂದು ಹಾಕ್ಬೇಕಾರೆ ಮುಂಚೆನೇ ಏನು ಮಾಡಿದೆ, ಗೌರಿ ಗೊಬ್ಬರನ ತಳದಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಬೀಜ ಇಟ್ಬಿಟ್ಟು ಕಬ್ಬು ತುಳಿದ್ಬಿಟ್ಟೆ. ನಾನು ಕಬ್ಬು ಹಚ್ಚಿದ್ದು ಜನವರಿ 1 ಇದು, ಕರೆಕ್ಟ್ ಜನವರಿ 1ನೇ ತಾರೀಕು ನಾನು ಕಬ್ಬು ಹಚ್ಚಿದ್ದೀನಿ ಸರ್. ಇವಾಗ ಇದು ಆಲ್ಮೋಸ್ಟ್ ಒಂದು 20-21 ಗಣಿಕೆ ನಾನು ಕಬ್ಬು ಬಂದಿದೆ. ಒಳ್ಳೆ ಚೆನ್ನಾಗಿ ದಪ್ಪಕಟ್ಟೆ ಇದೆ, ಎಲೆ ಎಲ್ಲ ಹಚ್ಚಿಗಿದೆ, ಎಲೆ ಅದು ಅಗಲನೂ ಜಾಸ್ತಿ ಇದೆ. ಮತ್ತು ಈಗ ಬಿಳಿ ಸೀರ ಆಯಿತು ಅದು ಇದು ಇನ್ನೂವರೆಗೂ ನನಗೆ ಯಾವತ್ತೂ ಇದು ನನಗೆ ಕಂಡು ಬಂದಿಲ್ಲ. ಮತ್ತು ಯಾವುದೋ ರೀತಿ ನಾ ಇದಕ್ಕೆ ಸ್ಪ್ರೇ ಆಗಲಿ ಯಾವುದೋ ಒಂದು ನಾನು ಇದಕ್ಕೆ ಬಳಸಿಲ್ಲ. ನಾನು ಇದನ್ನ ಕಬ್ಬು ತುಳಿಯುವಾಗ ಒಮ್ಮೆ ಕೊಟ್ಟೆ, ಆಮೇಲೆ 4 ತಿಂಗಳ 3.5 ತಿಂಗಳು ಆದ ತಕ್ಷಣ ಬೋಧೇರಿಸ್ಬೇಕಾದ್ರೆ ಮತ್ತೊಮ್ಮೆ ನಾನು ಗೌರಿ ಗೊಬ್ಬರ ಕೊಟ್ಬಿಟ್ಟು ಇದನ್ನ ಕಬ್ಬು ಬೋಧೇರಿಸಿಬಿಟ್ಟೆ. ಆವಾಗಿಂದ ಹಿಡಿದು ಇನ್ನೂವರೆಗೂ ಯಾವುದೋ ರೀತಿ ಇದನ್ನು ಮಾಡಿಲ್ಲ. ಮತ್ತು ಇದಕ್ಕೆ ಡೊಣ್ಣು ಹುಳ ಆಗಲಿ ಆ ರೀತಿ ನನಗೆ ಯಾವುದೋ ರೀತಿ ತೊಂದರೆ ಬಂದಿದ್ದಾಗಲಿ ಯಾವುದೂ ಇಲ್ಲ. ಮತ್ತು ಅದರ್ವೈಸ್ ನಾನು ಯಾವುದೋ ರೀತಿ ಇದಕ್ಕೆ ಅನಾವಶ್ಯಕ ಖರ್ಚಂತೂ ನಾನು ಮಾಡಿಲ್ಲ. ಮತ್ತು ನೀರು ಆ ರೀತಿ ನಾನು ಇದಕ್ಕೆ ಜಾಸ್ತಿ ನನಗೆ ಕೊಡಬೇಕಂತ ಇದು ಬಂದಿಲ್ಲ. ಮತ್ತು ನೆಲ ಕೂಡ ಏನಿದೆ ಅಗದಿ ಒಂಥರ ಮೃದು ಇದೆ, ಒಂದು ರೀತಿ ಒಂಥರ ಮೆತ್ತಗೆ, ಒಂದು ರೀತಿ ಒಳ್ಳೆ ಮತ್ತೊಂದು ಕಂಪೇರ್ ಮಾಡಿದರೆ ನನಗೆ ಇನ್ನೂ ಒಳ್ಳೇದು ಬಂದಿದೆ. ಇದು ನನ್ನ ಪಕ್ಕದಲ್ಲಿರೋದು ನಮ್ಮ ಅವರು ರಾಸಾಯನಿಕ ಯೂಸ್ ಮಾಡ್ತಾರೆ, ಬಟ್ ಅದು ಅಕ್ಟೋಬರ್ ಕಬ್ಬು. ಇವಾಗ ಅದು 23 ಗಣಿಕಿದೆ ಅಕ್ಟೋಬರ್ ಕಬ್ಬು, ನಂದು ಜನವರಿ ಇರೋದು 21 ಗಣಿಕಿದೆ. ಮತ್ತು ಕಬ್ಬೆಲ್ಲ ನೋಡಲಿಕ್ಕೆ ಒಂದು ರೀತಿ ಮಳಿಕೆ ಇದು ಮರಿ ಆಯಿತು, ಮರಿ ಸಂಖ್ಯೆ ಆಯಿತು, ಬೆಳವಣಿಗೆ ಆಯಿತು, ಎಲ್ಲ ದೃಷ್ಟಿಯಿಂದ ನೋಡಿದ್ರು ನನಗೆ ಭಾಳ ಅನುಕೂಲ ಮತ್ತು ಒಂದು ರೀತಿ ನನಗೆ ಭಾಳ ಒಂದು ರೀತಿ ಲಾಭದಾಯಕ ಅಂತ ಅನಿಸಿದೆ.